ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ಅಂಬಿಕಾತನಯ ದತ್ತರ ಕಾವ್ಯ ಮೋಡಿಯನ್ನು ಆಸ್ವಾದಿಸಲು ಸಮಸ್ತ ಕನ್ನಡ ವಿಶ್ವಕೋಟಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಬಹುಶಃ ಇಂದಿನ ಸಂಚಿಕೆ ತುಂಬ ವಿಶೇಷದಲ್ಲಿ ವಿಶೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇದು ಇವತ್ತಿನ ಶೀರ್ಷಿಕೆ ಏನಪ್ಪ ಅಂದರೆ ಬೇಂದ್ರೆ ಅವರ ಕಾವ್ಯ ಶಿಖರದ ಉತ್ತುಂಗವಾದಂಥ ಒಂದು ವಿಚಾರ, ಅತೀಂದ್ರಿಯ ಅನುಭಾವ. ಅತೀಂದ್ರಿಯ ಮತ್ತು ಅನುಭಾವ ಈ ಒಂದು ವಿಚಾರದಲ್ಲಿನ ಗೀತೆಗಳ ಒಂದು ಸಮಾಗಮ ಇಂದಿನ ಸಂಚಿಕೆ. ಹೃದಯಾರವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು. ಇಂಥವನು ನಾನು, ಇವನು ಕವಿ. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವಾದ್ಯ ವೃಂದದ ಪರಿಚಯವನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಕೀಬೋರ್ಡಿನಲ್ಲಿ ಹಿರಿಯ ಕೀಬೋರ್ಡ್ ವಾದಕರಾದ ನಗರ ಕೃಷ್ಣ ಉಡುಪ ಅವರು, ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ, ಕೊಳಲು ವಾದನದಲ್ಲಿ ರಮೇಶ್ ಕುಮಾರ್ GL, ತಬಲಾ ವಾದನದಲ್ಲಿ ಅಮಿತ್ ರಾಜ್, ರಿದಮ್ ಪ್ಯಾಡ್ ಯಶೋಧರ್ V. ಇಂದಿನ ನಮ್ಮ ಗಾಯಕರು ಹರೀಶ್ ನರಸಿಂಹ ಮತ್ತು ವರ್ಷಾ ಬಿ ಸುರೇಶ್. ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹರೀಶ್ ನರಸಿಂಹ, ವರ್ಷಾ ಬಿ ಸುರೇಶ್, ನಿಮಗೆ ಆತ್ಮೀಯವಾದ ಸ್ವಾಗತ. ತುಂಬ ಹೃದಯದ ಧನ್ಯವಾದಗಳು. ಇಂಥ ಒಂದು ಬೇಂದ್ರೆ ಅಜ್ಜನ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನದೊಂದು ದೊಡ್ಡ ನಮಸ್ಕಾರಗಳು. ಬಹಳ ಉತ್ತಮವಾದಂತಹ ಒಂದು ವೇದಿಕೆ. ಬೇಂದ್ರೆ ಅಜ್ಜನ ಜ್ಞಾಪಿಸ್ಕೊಳ್ತಾ ಒಂದಿಷ್ಟು ಹಾಡುಗಳನ್ನು ಮೆಲ್ಕು ಹಾಕೋದು ನಮ್ಮ ಸೌಭಾಗ್ಯವೇ ಸರಿ. ಇಂತಹ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿರೋದಕ್ಕೆ ದೂರದರ್ಶನ ವಾಹಿನಿ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ಸಂತೋಷ. ನಮ್ಮ ಮೊದಲನೇ ಗೀತೆ ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ಹೊರಳಿ ನೋಡು ಮರ ಮರಳಿ ನೋಡು ಒಳಗರಳಿ ನೋಡು ನೋಟ, ಅಮೃತವನ್ನೇ ಬಸಿರಲ್ಲಿ ತುಂಬಿಕೊಂಡಿಹುದು ಕಾಳಕೂಟ. ಆಹಾಹಾ ಏನಿದು ಹೊಸ ಆಟ, ಹಮ್ಮು ಬಿಮ್ಮು ಹೊರಗೆ ಇಳಿಸಿ ಬಾ, ಹೆಡೆಯಂದದಿ ಬಾಗಿ ತಲೆಯ ದಿಮ್ಮು ಇಳಿಸೀತು ಸುಮ್ಮನೆ ನೀ ಸೆಟೆತರೆ ತಾಗಿ. ಅಂದರೆ ನಿನ್ನಲ್ಲಿನ ಅಹಂಕಾರವನ್ನು ನೀನು ಮೊಟಕುಗೊಳಿಸಲಿಲ್ಲ ಅಂದರೆ ಸೃಷ್ಟಿಯ ಒಂದು ದೊಡ್ಡ ಶಕ್ತಿ ತಲೆಯ ದಿಮ್ಮು ಇಳಿಸಿತ್ತು ಸುಮ್ಮನೆ ಅಂತ ಹೇಳ್ತಾರೆ. ಅಂದರೆ ಸೃಷ್ಟಿಯ ಒಂದು ಶಕ್ತಿ ನಿನ್ನ ಅಹಂಕಾರವನ್ನು ಪೂರ್ತಿ ತೆಗೆದುಹಾಕಿ ನಿನ್ನನ್ನೇ ಮಲಗಿಸ್ಬಿಡುತ್ತೆ. ಆದ್ದರಿಂದ ಎಲ್ಲೋ ಕ್ಷುದ್ರ ತ್ಯಾಗಿ, ಇವೆಲ್ಲವನ್ನು ನಿನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿಬಿಡು ಅಂಥ ಒಂದು ದೊಡ್ಡ ಸಂದೇಶವನ್ನು ಈ ಗೀತೆ ನೀಡ್ತಾ ಇದೆ. ಇದನ್ನು ಹಾಡಲಿದ್ದಾರೆ ಹರೀಶ್ ಮತ್ತು ವರ್ಷಾ ಇಬ್ಬರು. ಇದರ ಸ್ವರ ಸಂಯೋಜನೆ ಮಾಡುವ ಸೌಭಾಗ್ಯ ನನ್ನದು ಮತ್ತು ಪ್ರದೀಪ್ದು. ಕೇಳಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಅಹೋಹೋ ಮಹಾವಿಶ್ವಯೋಗಿ. ಎಲ್ಲಿಯೂ ಹುಸಿ ದುಃಖವ ಕಾಣ, ಅಂತರಂಗವನೇ ನಾಟ್ಯರಂಗವನು ಮಾಡಿದ ನಟ ಜೋಗಿ. ಸಮತೋಕದ ತೋದೆಯ
ರಕ್ಷಕನಾಗಿ. ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ಅಹೋಹೋ ಮಹಾವಿಶ್ವಯೋಗಿ. ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ಸಾಕ್ಷಿಕ ಹೃದಯದಿ ಪಾಕವಾಗುತ್ತಿದೆ ನಾಳಿನ ಸವಿಬಾಳು, ಕಥ ಕಥ ಕುದಿಯುವುದು ಕದನ ಸದನದಲ್ಲಿ ಅಜ್ಞಾನದ ಗೋಳು. ಸಾಕ್ಷಿಕ ಹೃದಯದಿ ಪಾಕವಾಗುತ್ತಿದೆ ನಾಳಿನ ಸವಿಬಾಳು, ಕಥ ಕಥ ಕುದಿಯುವುದು ಕದನ ಸದನದಲ್ಲಿ ಅಜ್ಞಾನದ ಗೋಳು. ನೋಟವಾಗಿ ಹೋಳು ಹೋಳು ಹೋಳು. ಹಾ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ನೋಡು ಮರ ಮರಳಿ ನೋಡುವಳ ಕರಳಿ ನೋಡು ನೋಟ, ಅಮೃತವನೆ ಬಸಿರಲ್ಲಿ ತುಂಬಿಕೊಂಡಿಹುದು ಕಾಲಕೋಟ. ಹೊರಳಿ ನೋಡು ಮರ ಮರಳಿ ನೋಡು ಒಳಗರಳಿ ನೋಡು ನೋಟ, ಅಮೃತವನ್ನೇ ಬಸಿರಲ್ಲಿ ತುಂಬಿಕೊಂಡಿಹುದು ಕಾಲಕೋಟ. ಅಹಾಹ ಏನಿದು ಹೊಸ ಆಟ, ಅಹಾಹ ಏನಿದು ಹೊಸ ಆಟ. ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ಹೊರೆ ಹೊರಗೆ ಇಳಿಸಿ ಬಾ ಹಿಡಿಯೊಂದದಿ ಬಾಗಿ, ತಲೆಯ ದಿಮ್ಮು ಇಳಿಸೀತು ಸುಮ್ಮನೆ ನೀ ಸೆಟೆ ತಡೆದಾಗೆ. ಹಮ್ಮು ಬಿಮ್ಮು ಹೊರೆ ಹೊರಗೆ ಇಳಿಸಿ ಬಾ ಹೆಡೆಯಂದಲಿ ಬಾಗಿ, ತಲೆಯ ದಿಮ್ಮು ಇಳಿಸೀತು ಸುಮ್ಮನೆ ನೀ ಸೆಟೆ ತಡೆಸಾಗಿ. ಎಲ್ಲೋ ಕ್ಷುದ್ರ ತ್ಯಾಗಿ, ಎಲ್ಲೋ ಕ್ಷುದ್ರ ತ್ಯಾಗಿ, ಎಲ್ಲೋ ಕ್ಷುದ್ರ ತ್ಯಾಗಿ, ಎಲ್ಲೋ ಕ್ಷುದ್ರ ತ್ಯಾಗಿ. ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ಅಹೋಹೋ ಮಹಾವಿಶ್ವಯೋಗಿ. ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ, ಭಕ್ತನಲ್ಲರಾಗಿ ವಿರಾಗಿ ಭಗವಂತನ ಭೋಗಿ. ವಿರಾಗಿ ಭಗವಂತನ ಭೋಗಿ, 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 ವಿರಾಗಿ ಭಗವಂತನ ಭೋಗಿ. ಮುಂದಿನ ಗೀತೆ ಬ್ರಹ್ಮಾಂಡದ ಒಂದು ರಹಸ್ಯವನ್ನೇ ತುಂಬಿಬಿಟ್ಟಿದ್ದಾರೆ ದ.ರಾ ಬೇಂದ್ರೆ ಅವರು. ಅವ್ರು ಹೇಳ್ತಾರೆ, ಯಾರು ತಳಕೆ ನೆಲದ ಹಾಗೆ ಸುತ್ತುತ್ತಿಹರು ಸುಮ್ಮನೆ, ಕಾಲ ಕೆಳಗೆ ತುಳಿದು ಅದನ್ನು ನಾನು ಏನೋ ಬಿಮ್ಮನೆ. ಬೆಂಕಿ ನುಂಗಿ ಬೆಳಕ ಸೂಸಿ ಕತ್ತಲಲ್ಲಿ ಯಾರಿದು, ಅಳಿದು ಬೆಳೆದು ಬೆಳಗುತ್ತಿಹುದು ಇದರ ನೆಲೆಯ ತೋರದು. ಕೋಟಿ ಚುಕ್ಕೆ ಬರುವವಣ್ಣ, ಕೋಟಿ ಚುಕ್ಕೆ ಬರುವವಣ್ಣ ಇರುಳ ಮೈಯ ನೆಕ್ಕುತ್ತ, ಹಗಲ ಚುಕ್ಕೆಗೀಡೆ ಅದುವೆ ಬಹುದು ಕಣ್ಣ ಕುಕ್ಕುತ.
ನಸುಕು ಬೈಗು ಬೆಳಕು ಮಬ್ಬು ಕಲೆತು ಬೆರೆತು ಆಡುತ್ತಾ ಎತ್ತೋ ಹೊತ್ತಿನತ್ತನುಗ್ಗುತಿಹವು ಯುಗವ ದೂಡುತ್ತ. ಚಿರಂತನದ ಪಥಿಕ ನಾನು ಹೊರಟೆ ತಿರುಳ ಹುಡುಕುತ್ತ, ನೆರಳಿನಂತೆ ಹುರುಳಿನಲ್ಲಿ ಕರಗಿದರು ದುಡುಕುತ್ತ. ವರಕವಿ ದ ರಾ ಬೇಂದ್ರೆಯವರ ಅಮೋಘವಾಗಿರುವಂತಹ ಒಂದು ಬರವಣಿಗೆ, ಕವಿತೆ. ಡಾಕ್ಟರ್ ಸಿ ಅಶ್ವಥ್ ರವರ ಸ್ವರ ಸಂಯೋಜನೆ. ಧ್ವನಿಯಾಗಲಿದ್ದಾರೆ ವರ್ಷಾ ಬಿ ಸುರೇಶ್. ಯಾರು ತಳಕ್ಕೆ ನೆಲದ ಹಾಗೆ ಸುತ್ತುತ್ತಿಹರು ಸುಮ್ಮನೆ, ಕಾಲ ಕೆಳಗೆ ತುಳಿದು ಅದನು ನಾನು ಏನೋ ಬಿಮ್ಮನೆ. ಯಾರು ತಳಕ್ಕೆ ನೆಲದ ಹಾಗೆ ಸುತ್ತುತ್ತಿಹರು ಸುಮ್ಮನೆ, ಕಾಲ ಕೆಳಗೆ ತುಳಿದು ಅದನು ನಾನು ಏನೋ ಬಿಮ್ಮನೆ. ಬೆಂಕಿ ನುಂಗಿ ಬೆಳಕ ಸೋಸಿ ಕತ್ತಲಲ್ಲಿ ಯಾರಿದು, ಬೆಂಕಿ ನುಂಗಿ ಬೆಳಕ ಸೋಸಿ ಕತ್ತಲಲ್ಲಿ ಯಾರಿದು, ಅಳಿದು ಬೆಳೆದು ಬೆಳಗುತ್ತಿಹುದು ಇದರ ನೆಲೆಯ ತೋರದು, ಅಳಿದು ಬೆಳೆದು ಬೆಳಗುತ್ತಿಹುದು ಇದರ ನೆಲೆಯ ತೋರದು. ಯಾರು ತಳಕ್ಕೆ ನೆಲದ ಹಾಗೆ ಸುತ್ತುತ್ತಿಹರು ಸುಮ್ಮನೆ, ಕಾಲ ಕೆಳಗೆ ತುಳಿದು ಅದನು ನಾನು ಏನೋ ಬಿಮ್ಮನೆ. ಕೋಟಿ ಚುಕ್ಕೆ ಬರುವ ಬಣ್ಣ ಇರುಳ ಮೈಯ ನೆಕ್ಕುತ್ತಾ, ಕೋಟಿ ಚುಕ್ಕೆ ಬರುವ ಬಣ್ಣ ಇರುಳ ಮೈಯ ನೆಕ್ಕುತ್ತಾ, ಹಗಲ ಚುಕ್ಕೆ ಗೀಡೆಯದುವು ಹಗಲ ಚುಕ್ಕೆ ಗೀಡೆಯದುವು ಬಹುದು ಕಣ್ಣ ಕುಕ್ಕುತ್ತಾ. ಹೋ ಯಾರು ತಳಕ್ಕೆ ನೆಲದ ಹಾಗೆ ಸುತ್ತುತ್ತಿಹರು ಸುಮ್ಮನೆ, ಕಾಲ ಕೆಳಗೆ ತುಳಿದು ಅದನು ನಾನು ಏನೋ ಬಿಮ್ಮನೆ. ನಸುಕು ಬೈಗು ಬೆಳಕು ಮಬ್ಬು ಕಲೆತು ಬೆರೆತು ಆಡುತ್ತಾ, ನಸುಕು ಬೈಗು ಬೆಳಕು ಮಬ್ಬು ಕಲೆತು ಬೆರೆತು ಆಡುತ್ತಾ, ಎತ್ತೋ ಹೊತ್ತಿನತ್ತ ನುಗ್ಗುತ್ತಿಹವು ಯುಗವ ದೂಡುತ್ತಾ.
ಪಥಿಕ ನಾನು ಹೊರಟೆ ತಿರುಳ ಹುಡುಕುತ್ತಾ ಚಿರಂತನದ ಪಥಿಕ ನಾನು ಹೊರಟೆ ತಿರುಳ ಹುಡುಕುತ್ತಾ ನೆರಳಿನಂತೆ ಹುರುಳಿನಲ್ಲಿ ನೆರಳಿನಂತೆ ಹುರುಳಿನಲ್ಲಿ ಕರಗಿದರು ದುಡುಕುತ್ತಾ ಕರಗಿದರು ದುಡುಕುತ್ತಾ ಕರಗಿದರು ದುಡುಕುತ್ತಾ ಕರಗಿದರು ದುಡುಕುತ್ತಾ ಕರಗಿದರು ದುಡುಕುತ್ತಾ. ಭಾವನವನವೀನದ ಇಂದಿನ ಸಂಚಿಕೆಗೆ ನಮ್ಮೊಂದಿಗೆ ಒಬ್ಬ ವಿಶೇಷವಾದ ಅತಿಥಿಗಳನ್ನು ಬರಮಾಡಿಕೊಂಡಿದ್ದೇವೆ. ನಾಡು ಕಂಡಂಥ ಹಿರಿಯ ಸಾಹಿತಿಗಳು ಮತ್ತು ಪತ್ರಕರ್ತರು, ವಿಶೇಷವಾಗಿ ಅವರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಶ್ರೀಮತಿ ಪ್ರತಿಭಾ ನಂದಕುಮಾರ್ ಮೇಡಮ್. ಮೇಡಮ್, ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಮೊದಲನೇ ಪ್ರಶ್ನೆ, ಬೇಂದ್ರೆ ಅವರನ್ನು ನೀವು ನೋಡಿದ್ದೀರಾ? ನೋಡಿದ್ದೀನಿ. ಒಂದು ಸಮಾರಂಭದಲ್ಲಿ, ಸಾಹಿತ್ಯ ಒಂದು ಸಮ್ಮೇಳನದಲ್ಲಿ ನೋಡಿದ್ದೀನಿ. ಆದರೆ ಒಂದು ದೂರದಿಂದನೇ ಬೆರಗುಗಣ್ಣುಗಳಿಂದ ನೋಡಿದ್ದೀನಿ ಹೊರತು ಅವರ ಹತ್ರ ಹೋಗಿ ಮಾತನಾಡಿಸೋಷ್ಟು ಧೈರ್ಯ ನನಗೆ ಅವಕಾಶ ಆಗಲಿಲ್ಲ. ಸೊ ಮಾತಾಡಿಲ್ಲ ನಾನು ಅವ್ರದ್ದು. ಓಕೆ. ಆದರೆ ನಾನು ಬೇಂದ್ರೆ ಕಾವ್ಯದ ಅಪ್ಪಟ ಅಭಿಮಾನಿ, ಅಪ್ಪಟ ಪ್ರೇಮಿ. ನಾನು ಅದನ್ನು ರಸಿಕಳಾಗಿ, ಅವರ ಕಾವ್ಯ ಪ್ರೇಮಿಯಾಗಿ ಮಾತ್ರ ನಾನು ಅದನ್ನು ಅನುಭವಿಸ್ತಿದ್ದೀನಿ ಅಂತ ನಾನು ಹೇಳಬಲ್ಲೆ. ಆದರೆ ಬೇಂದ್ರೆ ಅವರ ಹಾಡುಗಳ ಒಂದು ನೀವು ಕಾರ್ಯಕ್ರಮ ಮಾಡ್ತಿದ್ದೀರಿ, ಮಧ್ಯದಲ್ಲಿ ಮಾತಾಡೋಂಥ ಅವಕಾಶನ ಬಿಟ್ಬಿಡೋಕ್ಕಾಗುತ್ತಾ? ಇದೊಂದು ಎಂಥ ಒಂದು ಅಪರೂಪದ ಅವಕಾಶ ಅಲ್ವಾ? ಹಾಗಾಗಿ ಆಯಿತು ಅಂತ ಧೈರ್ಯ ಮಾಡಿ ಒಪ್ಕೊಂಡು ಬಂದಿದ್ದೀನಿ. ಕಾಮೂರವರು ಒಂದು ಕಡೆ ಹೇಳ್ತಾರೆ, ಬೇಂದ್ರೆ ಕಾವ್ಯ ತಿಳಿಯುವುದಲ್ಲ ಹೊಳೆಯುವುದು ಅಂತ. ಆ ತಿಳಿಯುವುದಲ್ಲ ಹೊಳೆಯುವುದು ಅನ್ನೋದು ಅವರ ಕಾವ್ಯಕ್ಕೆ ಮಾತ್ರ ಅಲ್ಲ, ಓದುಗರಿಗೂ ಅನ್ವಯಿಸುತ್ತದೆ. ನಾವು ತಿಳ್ಕೊಂಡಿದ್ದೀವಿ ಅಂತಲ್ಲ, ನಮಗೆ ಅದನ್ನು ಎಷ್ಟೋ ಸಲ ಓದ್ತಾ ಹೋದಂಗೆ ಇದ್ದಕ್ಕಿದ್ದಂಗೆ ಒಂದು ಬಲ್ಬ್ ಹತ್ತಿಕೊಂಡಂಗೆ ಒಂದು ಅರ್ಥ ನಮಗೆ ಹೊಳೆಯುತ್ತೆ ಅಂತ. ಹಾಗಾಗಿ ಈ ನಿಮ್ಮ ಯಾನದಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ. ಸಾಮಾನ್ಯವಾಗಿ ಕವಿಗಳಿಗೆ ಅವರ ಬದುಕು ಬೇರೆ, ಅವರ ಕಾವ್ಯ ಬೇರೆ ಅಂತ ನಾವು ನೋಡಬಹುದು ಸುಮಾರು ಜನಕ್ಕೆ. ಆದರೆ ಬೇಂದ್ರೆ ಹಂಗಾಗಲ್ಲ. ಅವರು ಯಾಕೆ ಒಂದು ವಿಶಿಷ್ಟ ವ್ಯಕ್ತಿ, ಒಂದು ಅಪರೂಪದ ಮಾಂತ್ರಿಕ ಕವಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಅವರ ಜೀವನನೇ ಕಾವ್ಯ, ಅವ್ರ ಕಾವ್ಯನೇ ಅವರ ಜೀವನ. ಸೊ ಆ ಜೀವನ ಮತ್ತು ಕಾವ್ಯವನ್ನು ಬೇರ್ಪಡಿಸಲಾಗದಂತಹ ಒಂದು ಅವಿನಾಭಾವ ಸಂಬಂಧ ನಮಗೆ ಅವರು ಮತ್ತು ಅವರ ಕಾವ್ಯದಲ್ಲಿ ನಾವು ನೋಡ್ತೀವಿ ತಂದು. ನಾವೊಂದು ಕೊಟೇಶನ್ ತೊಗೊಂಬಂದೆ, ಅದಕ್ಕೇ ಕುವೆಂಪು ಅವರದು ಪ್ರಕೃತಿಯನ್ನು ಆರಾಧಿಸುವ ಭಾವ ಅಂತ ಹೇಳ್ತಾರೆ. ಆದರೆ ಬೇಂದ್ರೆಯವರು ಪ್ರಕೃತಿಯೊಡನೆ ತಾದಾತ್ಮ್ಯವನ್ನು ತಲ್ಲೀನತೆಯನ್ನು ಹೊಂದಿರುವಂತಹ ಭಾವ ಅಂತ. ಸೊ ಅದರಲ್ಲಿ ಸ್ವಲ್ಪ ಸಣ್ಣದೊಂದು ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು, ಹಾಗಾಗಿ ನಾವು ಅವರ ಕಾವ್ಯವನ್ನು ನಾವು ಪ್ರತಿ ಸಲ ಓದಿದಾಗ್ಲೂ
ಒಂದು ಬೇರೆ ಬೇರೆ ಹೊಳಹು ಕಾಣ್ತಾ ಹೋಗೋದಕ್ಕೆ ಬೇರೆ ಆಯಾಮಗಳು, ಬೇರೆ ಅರ್ಥಗಳು, ಮತ್ತು ನಾವು ನಮ್ಮ ಓದುಗರ ಯಾವ ಮನಸ್ಥಿತಿನಲ್ಲಿ ನಾವು ಓದ್ತೀವೋ ಅದಕ್ಕೆ ತಕ್ಕಂತೆ ಕೂಡ ಅದು ಬದಲಾಗ್ತಾ ಹೋಗುತ್ತೆ. ನಮ್ಮ ವಯಸ್ಸು ಮತ್ತು ಜೀವನ ಅನುಭವಕ್ಕೆ ತಕ್ಕಂತೆ ಕೂಡ ಅದು ಬದಲಾಗ್ತಾ ಹೋಗುತ್ತೆ. ಈಗ ನಾವು ರಾಮಾಯಣ ಮಹಾಭಾರತ ಓದ್ದಂಗೆ, ಸೊ ನಾವು ಯಾವಾಗಲೂ ಬೇಂದ್ರನ ಓದ್ತಾನೇ ಇರ್ಬೋದು. ಸೊ ನಮ್ಮ ಜೀವನದ ಒಂದು ಕಹಿ ಅನುಭವನೋ ಸಿಹಿ ಅನುಭವಕ್ಕೋ ಅದನ್ನು ನಾವು ತಾಳೆ ಮಾಡಿಕೊಂಡು ಓದುವಾಗ ಅದು ಹಿಂದೆ ಯಾವುದು ನಮಗೆ ಸಂತೋಷ ಅಂತ ಅಂದ್ಕೊಂಡು ಓದಿರ್ತೀವೋ ಅದು ಸಂತೋಷ ಅಲ್ಲ, ಅದು ವಿಷಾದ ಅಂತ ನಾವು ವಿಷಾದದಲ್ಲಿರುವಾಗ ಅದು ಗೊತ್ತಾಗುತ್ತೆ ಅಂತ ನಿಜ. ಹಾಗಾಗಿ ತುಂಬ ಒಂದು ಕಾಂಪ್ಲೆಕ್ಸ್ ವ್ಯಕ್ತಿ. ನನಗೆ ಬೇರೆ ಯಾರ ಬಗ್ಗೆನಾದರೂ ಮಾತಾಡ್ಬೋದು, ಬೇಂದ್ರವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಬಹಳ ಹಿಂಜರಿಕೆ ಇದೇ ಕಾರಣಕ್ಕೆ. ಆಮೇಲೆ ಅಷ್ಟು ದೊಡ್ಡ ಹಿಮಾಲಯದ ಪರ್ವತದ ಮುಂದೆ ನಿಂತ್ಕೊಂಡು ನಾವಿನ್ನೂ ಮೊದಲ ಮೆಟ್ಟಲಿನ ಬಗ್ಗೆ ಅಷ್ಟೇ ನಾನು ಇನ್ನೂ ತಿಳ್ಕೊತಾ ಇದ್ದೀನಿ, ಇವಾಗ ಹತ್ತಕ್ಕೆ ಶುರು ಮಾಡಿದ್ದೀನಿ ಅನ್ನುವಂಥ ಒಂದು ಭಾವ ನನಗೆ ಬರುತ್ತೆ ಯಾವಾಗಲೂ. ನನಗೆ ಬೇಂದ್ರೆ ಬಗ್ಗೆ ಯಾಕೆ ಒಂದು ವಿಶೇಷವಾದ ಒಲವು ಅಂತಂದರೆ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಪರ ದೃಷ್ಟಿ ಅಂದರೆ ಮಹಿಳೆಯ ದೃಷ್ಟಿಯಿಂದ ಬರೆದಂಥ ಕವಿ ಬೇರೆ ಇಲ್ಲ. ಬರೆದಿರಬಹುದು, ಆದರೆ ಒಬ್ಬ ಪುರುಷ ಮಹಿಳೆಯ ದೃಷ್ಟಿಯಿಂದ ಬರೆದಂಗೆ ಅಂತ ಗೊತ್ತಾಗುತ್ತೆ. ಆದರೆ ಬೇಂದ್ರೆ ಹಾಗಲ್ಲ, ಅವರು ಹೆಣ್ಣಿನ ದೃಷ್ಟಿಯಿಂದ ಬರೆದ ಕವನಗಳಿದೆಯಲ್ಲ ಅದನ್ನು ನಾನು ಬರಿಬಾರ್ದಿದ್ದೆ ಅಂತ ನಾವು ಎಲ್ಲ ಮಹಿಳಾ ಕವಿಗಳು ಅಂದುಕೊಳ್ಳುವಷ್ಟು ಸುಂದರವಾಗಿದೆ. ಒಂದು ಉದಾಹರಣೆಗೆ ಹೇಳಬೇಕಂದ್ರೆ, ಒಂದೇ ಬಾರಿ ನನ್ನ ನೋಡಿ ಅದು ಓದಿದಾಗ ಎಂಥ ಒಂದು ಅದ್ಭುತವಾದ ಒಂದು ರೋಮಾಂಚನ ಅಂತ ಇದಾಯಿತು ಅಂತಂದರೆ, ನಾವು ಬರಿಬೇಕಿತ್ತು, ಒಂದು ಹುಡುಗಿ ಬರಿಬೇಕಿತ್ತು, ಅದನ್ನು ನಾವು ಯಾರೂ ಬರೆಯೋಕ್ಕಾಗದೇ ಇರುವಂತಹ ಒಂದು ಮೃದು ಮಧುರವಾದ ಒಂದು ಭಾವವನ್ನು ಎಷ್ಟೊಂದು ಕವನಗಳಿದೆ ಆ ಥರ. ಇನ್ಫ್ಯಾಕ್ಟ್ ಇನ್ನೂ ಯಾಕೆ ಬರಳಲ್ಲಿವ ಹುಬ್ಬಳ್ಳಿಯವ ಇದೆಲ್ಲ ಅವೆಲ್ಲನೂ ಮಹಿಳೆಯಾಗಿ ಬೇಂದ್ರೆ ಬರೆದಿದ್ದಿದೆಯಲ್ಲ. ಸೊ ನನಗೆ ಅವರು ನಮ್ಮ ಇವರು ಅಂತ ನನ್ನ ಒಳಗಡೆ ಬಂದು ನಾನು ಹೇಳಬೇಕಾದದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ಅನ್ನುವಷ್ಟು ನನಗೆ ಅದರಲ್ಲಿ ಒಂದು ತಲ್ಲೀನತೆ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ಅದ್ರ ಬಗ್ಗೆನೇ ನಾವು ಸಾಕಷ್ಟು ರಿಸರ್ಚ್ ಮಾಡ್ಬೋದು. ಯಾಕಂದರೆ ಎಲ್ಲಿ ಒಂದು ಹೆಣ್ಣು ಮನಸ್ಸಿನ ಅತ್ಯಂತ ಸೂಕ್ಷ್ಮದಲ್ಲಿ ಸೂಕ್ಷ್ಮ ವಿಷಯಗಳನ್ನು ಹೆಂಗೆ ಎತ್ಕೊಂಡು ಅವರು ಒಂದು ಮ್ಯಾಜಿಕ್ ಮಾಡ್ದಂಗೆ ಬರೆದು ಬಿಡ್ತಾರೆ ಅವರು, ಅಲ್ವಾ? ಇಡೀ ಜೀವನವೇ ಒಂದು ಮಾಯೆಯಂತೆ, ಅಂದರೆ ಮ್ಯಾಜಿಕ್ ಅಥವಾ ಇಲ್ಯೂಷನ್. ನಾವು ಆಡುವ ಮಾತುಗಳು ಕೇವಲ ನೊರೆಯಂತೆ ಅಥವಾ ತೆರೆಯಂತೆ ಬಂದು ಹೋಗುವ ಒಂದು ಆಟ. ಜೀವಮಾನದ ತುಂಬ ಗುಂಭ ಮುನ್ನೀರು, ಜೀವನದ ಸಾರ ಅದರ ಆಳದಲ್ಲಿದೆ ಅನ್ನುವಂಥ ಒಂದು ತತ್ವವನ್ನು ಸಾರುವಂಥ ಗೀತೆ ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು. ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆಯ ಈ ಒಂದು ಗೀತೆಯನ್ನು ಹರೀಶ್ ನರಸಿಂಹ ಅವರು ಹಾಡಲಿದ್ದಾರೆ. ಬನ್ನಿ ಕೇಳೋಣ. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು. ಕರುಣೋದಯದ ಕೂಡ ಅರುಣೋದಯವು ಇರಲು ಎದೆಯು ತುಂಬುತ್ತಲಿದೆ ಹೊಚ್ಚ ಹೊನ್ನೀರು. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು.
ಒಲವಿರಲಿ ಚೆಲುವಿನಲೆ ನಲಿವಿರಲಿ ಒಳಿತಿನಲೆ ಬಲವಿರಲಿ ಜೀವ ಕೆಳೆಯ ನಿಜದಲ್ಲಿ ಒಲವಿರಲಿ ಚೆಲುವಿನಲೆ ನಲಿವಿರಲಿ ಒಳಿತಿನಲೆ ಬಲವಿರಲಿ ಜೀವ ಕೆಳೆಯ ದೇವ ಜೀವನ ಕೇಂದ್ರ ಒಬ್ಬೊಬ್ಬನು ಇಂದ್ರ ದೇವ ಜೀವನ ಕೇಂದ್ರ ಒಬ್ಬೊಬ್ಬನು ಇಂದ್ರ ಏನಿದ್ದರೂ ಎಲ್ಲ ಎಲ್ಲೆ ತಿಳಿಯ ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವಮಾನದ ತುಂಬ ಗುಂಭ ಮುನ್ನೀರು ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ ಈ ನಾನು ಆ ನೀನು ಒಂದೇ ತಾನಿನ ತಾನು ಈ ನಾನು ಆ ನಾನು ಒಂದೇ ತಾನಿನ ತಾನು ತಾಳಲಯ ರಾಗಗಳು ಸಹಜ ಬರಲಿ ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವಮಾನದ ತುಂಬ ಗುಂಭ ಮುನ್ನೀರು ಕರುಣೋದಯದ ಕೂಡ ಅರುಣೋದಯವು ಇರಲು ಎದೆಯು ತುಂಬುತ್ತಲಿದೆ ಹೊಚ್ಚ ಹೊನ್ನೀರು ಬದುಕು ಮಾಯೆಯ ಮಾಟ ಮಾತು ನೊರೆ ತೆರೆಯಾಟ ಜೀವಮಾನದ ತುಂಬ ಗುಂಭ ಮುನ್ನೀರು ಜೀವಮಾನದ ತುಂಬ ಗುಂಭ ಮುನ್ನೀರು ಜೀವಮಾನದ ತುಂಬ ಗುಂಭ ಮುನ್ನೀರು ಇಂದಿನ ಸಂಚಿಕೆಯಲ್ಲಿ ನಾವು ಹೆಚ್ಚಾಗಿ ಅತೀಂದ್ರಿಯ ಅನುಭವ ಈ ವಿಚಾರವನ್ನು ಕುರಿತಂತ ಗೀತೆಗಳನ್ನೇ ಆರಿಸ್ಕೊಂಡು ಅತೀಂದ್ರಿಯ ವಿಚಾರಗಳು ಮತ್ತು ಅನುಭವ ಅಂತ ಬಂದಾಗ ಬೇಂದ್ರೆ ಅವರ ಸಾಹಿತ್ಯದಲ್ಲಿ ನೀವು ಯಾವ ಥರ ಅದು ಚಿತ್ರಣಕ್ಕೆ ಬಂದಿದೆ ಅಂತ ತಿಳಿಸ್ಕೊಡ್ತೀರಾ? ನಮ್ಮ ಗೀತಾ ವಸಂತ ಅವರು ಬೇಂದ್ರೆ ಅವರ ಅವಧೂತ ಪ್ರಜ್ಞೆ ಬಗ್ಗೆನೇ ಒಂದು ಪುಸ್ತಕ ಎಲ್ಲ ಬರೆದಿದ್ದಾರೆ. ನಾನು ಬೇಂದ್ರೆ ಅವ್ರನ್ನ ಓದಿಕೊಳ್ಳೋ ರೀತಿ ಬೇರೆ ಇದೆ. ಎಲ್ಲವನ್ನು ನಾವು ಅರ್ಥ ಮಾಡ್ಕೋತೀವಿ ಅನ್ನೋಕ್ಕಾಗಲ್ಲ. ಅದು ಆಧ್ಯಾತ್ಮದ ಪಥವಾಗಲಿ ಅಥವಾ ಅತೀಂದ್ರಿಯ ಒಂದು ವಿಷಯವನ್ನು ಹೇಳಿದ್ದೇ ಆಗಲಿ ಅಥವಾ ಅವರ ಅವಧೂತ ಪ್ರಜ್ಞೆಯೇ ಆಗಲಿ, ಇದು ಹೇಗೆ ರೂಪಕಗಳಲ್ಲಿ ಉಪಮೆಗಳಲ್ಲಿ ಅವರು ಬಳಸಿದ್ದಾರೆ ಅಂತಂದರೆ ನಿಮಗೆ ಗೊತ್ತಾಯಿತು, ಇಲ್ಲದೆ ಇದ್ದರೆ ಇಲ್ಲ ಅನ್ನೋ ಥರ. ಸೊ ನಾವು ಎಷ್ಟು ಅದರಲ್ಲಿ ಪ್ರಿಪೇರ್ ಆಗ್ತೀವಿ, ಅವರ ಬೇಂದ್ರೆ ಕಾವ್ಯದ ಪ್ರಪಂಚದಲ್ಲಿ ನಾವು ಮುಳುಗೋದಕ್ಕೆ ನಮಗೆ ತುಂಬ ತಯಾರಿ ಬೇಕು. ಯಾಕಂದರೆ ನಮ್ಮ ಈಗ ಒಂದು ದೊಡ್ಡ ಸಮುದ್ರದಲ್ಲಿ ನಾವು ನೀರು ಹಿಡಿತೀವಿ ಅಂತಂದರೆ ನಾವು ಇಷ್ಟು ನೀರು ಹಿಡಿಬೋದು, ಬೊಗಸೆ ನೀರು ಹಿಡಿಬೋದು, ಇಡೀ ಸಮುದ್ರನ ನಮಗೆ ಹಿಡಿಯೋಕ್ಕಾಗಲ್ಲ. ಸೊ ಬೇಂದ್ರೆ ಅವರ ಕಾವ್ಯನ ಅಧ್ಯಯನ ಮಾಡೋಕ್ಕೋದ್ರೂ ನಮಗೆ ನಮ್ಮ ಕೈಯಲ್ಲಿ ಬೊಗಸೆಯಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಸಿಗೋದು ಅಂತಂದ್ಬಿಟ್ಟು ನಾದದ ಬಗ್ಗೆ ಅವರು ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ.
ಯಾಕಂದರೆ ಶಬ್ದಾರ್ಥಗಳು ನಾದದ ಒಂದು ಸಂಕೇತ ಮಾತ್ರ. ಇದು ನಾನು ಅನೇಕರು ಬರೆದಿರೋ ಅಂಥ ಕೆಲವು ವಿಷಯಗಳು ತಗೊಂಡು ಒಂದು ಪ್ರಿಪೇರ್ ಮಾಡ್ಕೊಂಡ್ಬಂದೆ, ಅದನ್ನು ಸ್ವಲ್ಪ ಓದ್ತೀನಿ. ಬೇಂದ್ರೆಯವರ ಕಾವ್ಯದ ಅರಿವು ನಮಗೆ ದೊರೆಯಬೇಕಾದರೆ ಆ ಶಬ್ದಾರ್ಥಗಳನ್ನು ಮೀರಿ ಅದರ ನಾದ ಶಕ್ತಿಗೆ ಶರಣು ಹೋಗಬೇಕು ಅನ್ನೋ ಒಂದು ಮಾತಿದೆ. ಯಾಕಂದರೆ ನಾದದ ಅಂಚಿನಲ್ಲಿಯೇ ಭಾವನೆಯ ಸಂಚಿದೆ ಅಂತ ಒಂದು ಮಾತಿದೆ. ಈ ನಾದವನ್ನೇ ಶಬ್ದಶಕ್ತಿ ಅಂತ ಕರೆಯಬಹುದು ಅಂತಲೂ ಬೇಂದ್ರೆಯವರ ಕಾವ್ಯಕ್ಕೆ ಸಂಬಂಧಪಟ್ಟಂತೆಯೇ ಒಬ್ಬರು ಹೇಳಿದ್ದಾರೆ ಅಂತ. ಹಾಗಾಗಿ ಈ ನಾದವು ನಿರಾಕಾರಿಯಾದ ಚೈತನ್ಯ, ಶಬ್ದವು ನಾದದ ಪ್ರಕೃತಿ. ಕವಿ ಭಾವಚಿಂತನೆಯಲ್ಲಿರುವಾಗ ಅವನ ಭಾವನೆಯು ನಾದದ ಬೆನ್ನೇರಿ ಗೊಯಿಂಗುಡುತ್ತದೆ ಅಂತ. ತನ್ನನ್ನು ಕಾಯುತ್ತಾ ನಿಂತ ಪ್ರಕೃತಿಯೊಡನೆ ಬೆರೆತು ತನ್ನ ಲೀಲೆಗೆ ಅದು ಆರಂಭಿಸುತ್ತದೆ. ಹಾಗಾಗಿ ಉದಾತ್ತ ಕಾವ್ಯವಾದರೂ ಸಹೃದಯನ ಹೃದಯಗಾಮಿಯಾಗುವುದೆಂದರೆ ಶಬ್ದವನ್ನು ಇಲ್ಲಿಯೇ ಬಿಟ್ಟು ಕೇವಲ ನಾದವು ಅವನ ಹೃದಯವ್ಯಾನಿಯಾಗಿ ತನ್ನ ನಿಜ ರೂಪವನ್ನು ಅಲ್ಲಿ ರೂಪಿಸಬೇಕು. ಇದುವೇ ಕಾವ್ಯ ಸಾರ್ಥಕತೆ. ಇದು ಯಾರೋ ಒಬ್ಬರು ಬರೆದಂಥ ಒಂದು ವಿಶೇಷತೆ. ಈ ನಾದದ ರೂಪಕದಲ್ಲಿನೇ ಅವರು ಬೇಂದ್ರೆಯವರು ಅವರ ಕಾವ್ಯಶ್ರುತಿ ಹಾಗೂ ದರ್ಶನಗಳ ಸಂಗಮ ಆಗಿದೆ ಅಂತ. ಸೊ ನಾವು ಅದನ್ನು ಬಿಡಿ ಬಿಡಿಯಾಗಿ ನೋಡೋಕ್ಕಾಗೋದಿಲ್ಲ. ಆ ನಾದವಾಗಲಿ, ಲಯವಾಗಲಿ, ಅತೀಂದ್ರಿಯವಾಗಲಿ, ಅವಧೂತ ಪ್ರಜ್ಞೆಯಾಗಲಿ, ದರ್ಶನವಾಗಲಿ, ಅವು ಎಲ್ಲ ಸೇರಿ ಒಂದು ಪಾಕವಾಗಿ ಅವರ ಕಾವ್ಯಗಳಲ್ಲಿ ನಾವು ನೋಡಬಹುದು ಅಂತನ್ಬಿಟ್ಟು. ಹಾಗಾಗಿ ಈಗ ಶಬ್ದದಿಂದಲೇ ಸೃಷ್ಟಿಯಾದ ಜಗವು ಶಬ್ದದಲ್ಲೇ ಲಯವಾಗುವ ಕಲ್ಪನೆಯು ನಮ್ಮ ದರ್ಶನಗಳು ಕಾಣಿಸುವ ಸತ್ಯವೂ ಹೌದು ಅಂತ ಹೇಳ್ತೀವಿ. ಸೊ ಈ ಭೌತ ವಿಜ್ಞಾನದ ಒಳನೋಟವೂ ಹೌದು. ಬ್ರಹ್ಮಾಂಡದ ಸಕಲ ಗ್ರಹಗೋಲಗಳು ಲಯಬದ್ಧವಾಗಿ ಚಲಿಸುತ್ತವೆ, ಅವುಗಳ ನಡುವಿನ ಸಾಮರಸ್ಯದಲ್ಲಿ ನಾದವಿದೆ. ಇದನ್ನು ಬೇಂದ್ರೆಯವರು ತಮ್ಮ ಕಾವ್ಯದಲ್ಲಿ ಶಬ್ದಗಾರುಡಿಗ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಅವರು ಅದನ್ನು ಹಿಡಿತಾ ಹೋಗ್ತಾರೆ. ಹಾಗಾಗಿ ಈ ಹೊರಗಿನವರಲ್ಲಿ ಅಂದರೆ ಓದುಗರಲ್ಲಿ ಇರುವ ನಾದವು ಅದರ ಜೊತೆ ನಾವು ಕನೆಕ್ಟ್ ಆದಾಗ ಅವರಿಗೆ ಆದ ಅತೀಂದ್ರಿಯದ ಒಂದು ಅನುಭವ ಏನಿದೆ ಅದು ನಮಗೆ ಕಾಣಿಸುವ ಸಾಧ್ಯತೆ ಇದ್ದರೂ ಇರಬಹುದು. ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾರ ಒಂದು ಅತೀಂದ್ರಿಯ ಅಥವಾ ಆಧ್ಯಾತ್ಮಿಕ ಚಿಂತನೆ ಅಥವಾ ಅನುಭವವನ್ನು ನಮಗೆ ಅದನ್ನು ವಿವರಿಸಬಹುದೇ ಹೊರತು ಆ ಅನುಭವ ನಮಗೆ ದಕ್ಕೋದಿಲ್ಲ. ಬೇಂದ್ರೆಯವರದು ದೈತ್ಯ ಪ್ರತಿಭೆ ಅಂತ ಅಮೂರರು ಹೇಳಿದ್ದಾರೆ, ಬೇರೆಯವರು ಹೇಳಿದ್ದಾರೆ. ಯಾಕೆ ಅಂದರೆ ಅವರು ಕಾವ್ಯ ಸೃಷ್ಟಿಯನ್ನೇ ಅವರು ಯೋಗ ಅಂತ ಕರೆದ್ರು. ಅವರು ಉದ್ಯೋಗನ ಉತ್ ಪ್ಲಸ್ ಯೋಗ ಅಂತ ಒಂದು ಕಡೆ ವಿವರಣೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇದಕ್ಕೆ ಅವರು 2 ಮುಖಗಳನ್ನು ಅವರು ಗುರುತಿಸ್ತಾರೆ. ನೀವು ಅತೀಂದ್ರಿಯ ಮತ್ತು ಅವಧೂತತನ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇದು ಒಂದು ಅಂತರಂಗ ಯೋಗ, ಇನ್ನೊಂದು ಬಹಿರಂಗ ಯೋಗ ಅಂತಂದ್ಬಿಟ್ಟು ಅವರ ವಿವರಣೆದು. ಅಂತರಂಗದ ಅನಿರ್ವಚನೀಯ ದರ್ಶನವನ್ನು ಭಾಷೆಯ ಎಲ್ಲ ಸ್ತರಗಳನ್ನು ಬಳಸಿಕೊಂಡು ವಚನಕ್ಕೆ ಇಳಿಸುವುದು ಕವಿ ಬಹಿರಂಗ ಯೋಗದಲ್ಲಿ ನಡೆಸುವ ಕ್ರಿಯೆ ಅಂತ. ಬಹಿರಂಗ ಯೋಗವನ್ನು ಅವರು ಕರ್ಮಯೋಗ ಅಂತಲೂ ಕರೆದರು. ಈ ಗಂಭೀರ ಜಿಜ್ಞಾಸೆಯಲ್ಲಿ ಕವಿಗೆ ಕಾವ್ಯದಲ್ಲಿ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸುವಲ್ಲಿ ಎಷ್ಟರ ಮಟ್ಟಿನ ಯಶಸ್ಸು ಕಾಣುತ್ತಾನೆ ಅನ್ನೋದ್ರ ಮೇಲೆ ನಾವು ಅವರ ಇದೆಲ್ಲನೂ ನಮಗೆ ಅರ್ಥವಾಗುತ್ತಾ, ನಮಗೆ ತಲುಪಿದೆಯಾ ಅನ್ನೋದು ಅದು ಡಿಪೆಂಡ್ ಆಗುತ್ತೆ ಅಂತ. ಈಗ ಒಂದು ವಾಕ್ಯ ಇದೆ, ಬೇಂದ್ರೆಯವರು ತಮ್ಮ ಕಾವ್ಯ ಜೀವನದ ಮೊದಲಿನಿಂದ ಕೊನೆಯವರೆಗೆ ಒಂದೇ ರೀತಿಯ ಕವಿತೆ ಬರೆಯಲಿಲ್ಲ ಅಂತ. ಯಾಕಂದರೆ ಈಗ ಈ ಯಾವುದೇ ಒಂದು ಈ ಅವಧೂತತನವಾಗಲಿ, ಅತೀಂದ್ರಿಯ ಒಂದು ಅನುಭವವಾಗಲಿ ಅಥವಾ ಚಿಂತನೆಯಾಗಲಿ ಒಂದು ಕ್ಷಣದಲ್ಲಿ ಹೊಳೆಯುವಂಥದ್ದು. ಬೇಂದ್ರೆಯವರ ವ್ಯಕ್ತಿತ್ವದ ಹಿರಿಮೆ ಅದರ ಪೂರ್ಣತೆಯಲ್ಲಿದೆ ಅಂತ. ಸೊ ಈಗ ನೀವು ಯಾವ ಅವಧೂತತನವಾಗಲಿ ಅತೀಂದ್ರಿಯತೆ ಆಗಲಿ ಅದು ಒಟ್ಟಾಗಿ ಪೂರ್ಣತೆಯಲ್ಲಿನೇ ಬರುತ್ತೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಇಡೀ ಜೋಗಿ ಕವನ ಅವರು ಹೇಳ್ತಾ ಇರೋದು ಧಾರವಾಡದ ಒಂದು ಲೊಕ್ಯಾಲ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಅಂತ ಅಂದುಕೊಂಡ್ರೆ ಅದು ಪ್ರತಿಯೊಂದು ಸಾಲಲ್ಲೂ ಅವರು ಬೇರೆ ಏನನ್ನೋ ಹೇಳ್ತಾ ಇದ್ದಾರೆ. ಒಂದು ಆಧ್ಯಾತ್ಮಿಕತೆಯನ್ನು ಕುರಿತು ಅವರು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. 3 ಬಟ್ಟೆ ಅಂತಂದರೆ 3 ದಾರಿ ಅಂತಂದರೆ ಹಂಗಲ್ಲ. ಅದು ಒಂದು ಒಬ್ಬ ಸಾಧಕನ, ಒಬ್ಬ ಉಪಾಸಕನ 3 ಹಂತಗಳನ್ನು ಕುರಿತು ಅದು ಹೇಳ್ತಾ ಇದೆ. ಬೇಂದ್ರೆಯವರ ಕವನನ್ನು ನಾವು ಹಾಡುವಾಗ ಅದರದ್ದು ಸರಿಯಾಗಿ ಅರ್ಥ ಗೊತ್ತಿಲ್ಲದೆ ಹಾಡಿದ್ರೆ ಕಷ್ಟ. ಈಗ ಒಂದು ಸಣ್ಣ ಒಂದು ಕೆಟ್ಟ ಉದಾಹರಣೆ ಅಂತಂದರೆ,
ನೀ ಹಿಂಗ ನೋಡಬೇಡ ನನ್ನ ಅನ್ನೋದನ್ನ ಒಂದು ಹೀರೋಯಿನ್ ಡ್ಯಾನ್ಸ್ ಮಾಡೋಕ್ಕೆ ಬಳಸ್ಕೊಂಡ್ಬಿಟ್ಟು ಹಂಗೆಲ್ಲ ಮಾಡಿದ್ದಾರೆ. ಮತ್ತು ಅವರು ವಿಷಾದದಲ್ಲಿ ಬರೆದ ಕವನವನ್ನು ಕುಣಿತಾ ಹೇಳೋದು, ಕುಣಿತಾ ಹೇಳ್ತಾ ಇರೋದನ್ನ ಹತ್ಕೊಂಡು ಹೇಳೋದು, ಹಿಂಗೆಲ್ಲ ಮಾಡಿದಾಗ ಅದೊಂದು ಸ್ವಲ್ಪ ಅದು. ಸೊ ನಾನು ತುಂಬ ರಿಸರ್ವ್ಡ್ ಅದರಲ್ಲಿ. ಹಾಡನ್ನು ಅವರು ಸರಿಯಾದ ಭಾವದಲ್ಲಿ ಹೇಳದೆ ಹೋದರೆ ಅದೆಲ್ಲ ಮಿಸ್ಕಮ್ಯುನಿಕೇಟ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಸೊ ನನಗೆ ಬಹಳ ಕುತೂಹಲ ಇದೆ ಈ ಜೋಗಿ ಕವನವನ್ನು ನಿಮ್ಮ ಗಾಯಕರು ಹೇಗೆ ಹಾಡಿದ್ದಾರೆ ಅಂತ ಕೇಳೋದಕ್ಕೋಸ್ಕರ. ಖಂಡಿತ ಮೇಡಮ್. ಒಬ್ಬ ಸಾಧಕನು ಲೋಕದ ಎಲ್ಲ ಸುಖ ದುಃಖಗಳನ್ನು ತ್ಯಜಿಸಿ ಆಧ್ಯಾತ್ಮಿಕದ ಮಾರ್ಗಕ್ಕೆ ಪ್ರವೇಶಿಸುವಾಗ ತಾನು ಅನುಭವಿಸುವ ಎಲ್ಲ ಕಠಿಣ ಕಷ್ಟಗಳನ್ನು ಮುಂದಿನ ಗೀತೆ ವಿವರಿಸುತ್ತದೆ. ಹಾಗೆಯೇ ಆ ಕಷ್ಟ ಏನೇನಿದೆಯೋ ಅದನ್ನೆಲ್ಲ ಕಳೆದುಕೊಂಡು ಹೇಗೆ ಅವನು ಅಂತಿಮ ದರ್ಶನವನ್ನು ಪಡೆಯುತ್ತಾನೆ, ತನ್ನ ಜ್ಞಾನೋದಯವನ್ನು ಪಡೆದುಕೊಳ್ಳುತ್ತಾನೆ ಅನ್ನುವಂಥ ಒಂದು ಪರಿಯನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ಇದಕ್ಕೆ ಜೋಗಿ ಕವಿತೆ ಅಂತ ಕೂಡ ಹೇಳ್ತಾರೆ. ಕೇಳಿ, ಊರ ತುದಿಯ ಸ್ವರ ಸಂಯೋಜನೆ ಶ್ರೀ ಎಚ್ ಕೆ ನಾರಾಯಣ್, ಧ್ವನಿಯಾಗಲಿದ್ದಾರೆ ವರ್ಷಾ ಬಿ ಸುರೇಶ್. ತುದಿಯ ಆ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳ ಅಡಗಿ ಹರಿದಲ್ಲಿ ತೊಡುಗುದನ್ನ ತೊಂಡು ಮೇಯುವಲ್ಲಿ. ಊರ ತುದಿಯ ಆ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳ ಅಡಗಿ ಹರಿದಲ್ಲಿ ತೊಡುಗುದನ್ನ ತೊಂಡು ಮೇಯುವಲ್ಲಿ. ತಿಕ್ಕು ತಪ್ಪ ತರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ, ಈರುಳು ಅಂತನ ಹಗಲಗೂಗುತ್ತವ ಅಲ್ಲಿ ಜೋಡಗೂಗಿ, ಅಲ್ಲಿ ಜೋಡಗೂಗಿ. ಹತ್ಯಾವ ಹಲಸಿನಂಗ ಬುಡುಕು ಕೆಂಪು ಹಣ್ಣು, ಜೀನು ತುಂಬಿ ತೊಟ ಗುಟ್ಟು ತಾವ ಅದ ಬಯಸತಾವ ಕಣ್ಣು. ಈ ತೋಪಿನ್ಯಾಗ ಬೆಳೆದದ ಯಾಂಗ ಮೂಲ್ಯಾಗ ತಪ್ಪಿ ಮಾವು, ಅದರಡಿಗೆ ಹೊತ್ತ ಅದರಾಗ ಐತಿ ಒಂದೇಳ ಹೆಡೆಯ ಹಾವು, ಒಂದೇಳ ಹೆಡೆಯ ಹಾವು. ಸುಗ್ಗಿಯೊಳಗ ಬಂದದ ಕೋಗಿಲೊಂದು, ತನ್ನ ಜೋಡಿ ಕರೆದಾಂಗ ಕರಿಂಗದ ನನ್ನ ಬಾರ ಅಂದು. ಕೂಗಿ ಕೂಗುತ್ತದ ಕೂಗಿ ಕೂಗುತ್ತದ ಗಿರಡ ಕರೆಯೋ ಹಾಂಗ, ತೆರಪು ಇಲ್ಲ ಒಂದಳತಿ ಕೂಗುತ್ತದ ಬ್ಯಾಸರಿಲ್ಲದಾಂಗ, ಬ್ಯಾಸರಿಲ್ಲದಾಂಗ.
ಮೇಡಮ್, ನಮ್ಮ ಮುಂದಿನ ಗೀತೆ ವಿಶ್ವಮಾತೆಯ ಗರ್ಭಕಮಲ ಜಾತ. ಇದನ್ನ ಬೇಂದ್ರೆ ಅವರೇ ವಾಚನ ಮಾಡಿರೋ ವಿಡಿಯೋ ಎಲ್ಲರೂ ನೋಡಿದ್ದಾರೆ. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿಕ್ಕಿ ನಾನು ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಳುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು. ಹೃದಯಾರವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು. ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು. ಇಂಥವನು ನಾನು, ಇವನು ಕವಿ. ನಾವು ಇದನ್ನ ಸ್ಕೂಲ್ ಡೇಸ್ ಅಲ್ಲಿ ಪ್ರತಿ ವರ್ಷ ರೆಸಿಟೇಷನ್ ಕಾಂಪಿಟೇಷನ್ಗೆ ಇದನ್ನೇ ಕೊಡ್ತಾ ಇದ್ರು. ಎಲ್ಲ ಅದು ಪ್ರೈಮರಿ ಸ್ಕೂಲ್ ಮಕ್ಕಳಿಂದ ದೊಡ್ಡ ಕಾಲೇಜ್ವರೆಗೂ ಇದನ್ನ ಎಲ್ಲರೂ ರೆಸಿಟೇಷನ್ ಅಲ್ಲಿ ಹೇಳಿ ಹೇಳಿ ಅದನ್ನ ಬಾಯ್ಪಾಠ ಮಾಡ್ಕೊಂಡಿರುವಂತ ಕಾಲ. ಆದ್ರೆ ತುಂಬ ಒಂದು ಮಹತ್ತಾದದ್ದನ್ನ ನಾವು ದಿನ ದಿನ ಸರ್ವೇ ಸಾಧಾರಣವಾಗಿ ನೋಡ್ತಾ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ವಾ. ಹಂಗಾಗ್ಬಿಡುತ್ತೆ ಅದು ಅಂತ. ಯಾಕಂದ್ರೆ ಅದು ಸಣ್ಣ ಕವನ, ನಾನು ಅಂತ ಹೇಳಿದ್ರು ಅದರಲ್ಲಿ ಅಡಗಿರುವ ಒಂದು ಮಹತ್ತಿದೆಯಲ್ಲ, ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು. ವಿಮರ್ಶಕರೆಲ್ಲರೂ ಅದನ್ನ ಹೇಗೆ ಗುರುತಿಸ್ತಾರೆ ಅಂತಂದ್ರೆ, ಬೇಂದ್ರೆಯವರಿಗೆ ತಾವು ವಿಶ್ವಕವಿ ಅನ್ನುವ ಅರಿವು ಬಹಳ ಹಿಂದೆನೇ ಮೂಡಿತ್ತು ಅಂತ. ಈಗ ವಿಶ್ವಮಾನವ ಸಂದೇಶ ಅನ್ನೋದು ನಾವು ಕುವೆಂಪು ಅವರು ಪರಿಚಯ ಮಾಡಿಕೊಡುವುದಕ್ಕೆ ಮೊದಲೇನೆ ಬೇಂದ್ರೆಯವರಿಗೆ ತಾನು ವಿಶ್ವಕವಿ ಅನ್ನುವ ಅರಿವು ಮೂಡಿತ್ತು ಅಂತ ವಿಮರ್ಶಕರು ಗುರುತಿಸಿದ್ದಾರೆ. ಇದರಲ್ಲಿ ನಾನು ಎನ್ನುವ ಪರಿಕಲ್ಪನೆ, ಅಸ್ತಿತ್ವ, ಅಹಂ, ಸ್ವಾರ್ಥ, ಅನನ್ಯತೆ ಇವೆಲ್ಲ ಏನೆಲ್ಲ ಒಂದು ನೋಟಕ್ಕೆ ಅನುವು ಮಾಡಿಕೊಡುತ್ತದೆ ಅನ್ನೋದನ್ನು ನಾವಿದರಲ್ಲಿ ವಿಶ್ಲೇಷಿಸಬಹುದು. ಈಗ ನಾನು ಎಂಬ ಅಣುವಿನ ಸ್ವರೂಪದ ಅದು ಮುಂದೆ ಹೋಗಿ ಹೇಗೆ ವ್ಯಾಪಕವಾದ ಒಂದು ವಿಶ್ವಾತ್ಮಕತೆಯನ್ನು ಪಡೆಯುತ್ತದೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ಕವನ ಒಂದು ರೂಪಕವಾಗಿದೆ ಅಂತ. ಈಗ ನಾನು ಅನ್ನೋದು ಒಂದು ಸಂಕುಚಿತ ಕುಬ್ಜ ಸಣ್ಣತನ, ಅದರಿಂದ ಬಿಡುಗಡೆಗೊಳಿಸಿಕೊಳ್ಳುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಕವಿ ಇದರಲ್ಲಿ ಹೇಳಿದ್ದಾರೆ. ಬರೀ ಅದು ಆಕಾಂಕ್ಷೆ ಮಾತ್ರ ಅಲ್ಲ, ತಾನದಾಗಿದ್ದೀನಿ ಅನ್ನೋದನ್ನು ಕೂಡ ಅವರು ಘೋಷಿಸ್ತಾ ಇದ್ದಾರೆ ಅಂತ. ಈ ಅಣೋರಣೀಯನ ಮಹತೋ ಮಹಿಮನ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಅವರು ಈ ಕವನವನ್ನು ಬೇಂದ್ರೆ ಅವರ ವಿಶ್ವಾತ್ಮಕ ಚಿಂತನೆಯ ಪರಿಕ್ರಮ ಅಂತ ಕೂಡ ವಿಮರ್ಶಕರು ಗುರುತಿಸಿದ್ದಾರೆ. ಈಗ ಇದು ಕುವೆಂಪು ಅವರ ವಿಶ್ವಮಾನವ ಪರಿಕಲ್ಪನೆಗೆ ಹತ್ತಿರ ಅಂತ ಹೇಳಿದ್ರಿಂದ, ಆದರೆ ಇದರಲ್ಲಿ ಅವರು ಬರೀ ಅಷ್ಟನ್ನೇ ಹೇಳಿಲ್ಲ, ಅಣು ಮತ್ತು ಮಹತ್ ಇವೆರಡರ ಒಂದು ಕಾಂಟ್ರಾಸ್ಟ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅವರು ಬಳಸಿದ್ದಾರೆ ಅಂತ. ಈಗ ವಿಶ್ವದ ಅಸಂಖ್ಯ ಜೀವ ವೈವಿಧ್ಯತೆಯ ಮಧ್ಯೆ ತಾನು ಎನ್ನುವುದು ಒಂದು ಪುಟ್ಟ ಕಣ ಅದನ್ನು ಭಾವಿಸುತ್ತಲೇ ಈ ಜನ್ಮವನ್ನು ಕೀರ್ತಿ ಅವರು ಬಳಸುವ ಕೆಲವು ಪದಗಳಿದ್ರಲ್ಲಿ ನೋಡಿ, ಈಗ ಹಾಡು ಕೇಳ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ, ಅದೊಂದು ಉದಾತ್ತ ಗುಣವನ್ನು ಅದು ತೋರಿಸ್ತಾ ಇದೆ ಅಂತ. ವೈಯಕ್ತಿಕ ಅಭಿವ್ಯಕ್ತಿಯನ್ನು ಸಾರ್ವತ್ರೀಕರಣಗೊಳಿಸ್ತಾ ಇದ್ದಾರೆ ಬೇಂದ್ರೆಯವರು ಇದರಲ್ಲಿ. ಗರ್ಭ, ಪರಾಗ, ಮೈಮಣ್ಣು ಅಂತಹ ಪದಗಳ ಮೂಲಕ ಸೃಷ್ಟಿಯ ಸಾರ್ವತ್ರಿಕ ನಿಯಮವನ್ನು ವಿವರಿಸುತ್ತಲೇ ಅದನ್ನು ಸಾಮಾನ್ಯೀಕರಿಸಿಕೊಳ್ಳುತ್ತಾರೆ ಅಂತ. ಹಾಗಾಗಿ ಜೀವ ಅನ್ನುವುದು ಪಂಚಭೂತಗಳಿಂದ ಹೊರತಲ್ಲ, ನಾನು ಎಂಬ ಎಳೆತನ ಗಟ್ಟಿಗೊಳ್ಳುವುದೇ ಇಂತಹ ಸಾಂಗತ್ಯದಿಂದ ಅಂತ. ಇದರಲ್ಲಿ ಅವರು 5 ಐದೆಯರು, 5 ತಾಯಂದಿರು, ಜನ್ಮ ನೀಡಿದಾಕೆ, ಕನ್ನಡ ತಾಯಿ, ಭರತ ಮಾತೆ, ಭೂಮಾತೆ, ವಿಶ್ವಮಾತೆ, ಹೀಗೆ ಪಂಚಭೂತ ಇದನ್ನೆಲ್ಲನೂ ಅವರು ಒಂದು ಕಡೆ ಒಂದು ಹೆಣಿತಾ ಹೋಗಿ ಲೋಕಲ್ ಟು ಯೂನಿವರ್ಸಲ್, ಗರ್ಭವೊಂದರಲ್ಲಿ ಅಣುವಾಗಿ, ಬರೀ ಮೂರ್ತಿಯಾಗಿ, ಜೀವಿಯಾಗಿ, ಕೊನೆಗೆ ವಿಶ್ವದ ನುಡಿಯಾಗಿ ಮಾಗುವ ಒಂದು ಪ್ರಕ್ರಿಯೆಯನ್ನು ಅವರು ತುಂಬ ಚೆನ್ನಾಗಿ, ತುಂಬ ಚಿಕ್ಕದಾಗಿ, ಕ್ಷಿಪ್ತವಾಗಿ ಅವರು ಹೇಳಿದ್ದಾರೆ ಅಂತ. ದೃಷ್ಟಿ, ದೃಶ್ಯ, ದೃಷ್ಟಾರ ಇದರ ಒಂದು ಭೇದ ಅಳಿಯುವಂತೆಯೇ ಈ ಕವನವನ್ನು ಅವರು ಬರ್ಕೊಂಡಿದ್ದಾರೆ. ಕತ್ತಲು, ಬೆಳಕು, ನಾಮ, ರೂಪ, ಆಕಾರ, ನಿರಾಕಾರ ಇಂತಹ ದ್ವಂದ್ವಗಳನ್ನು ಕಳೆದುಕೊಂಡು ಒಂದಾಗುವುದೇ ವಿಶ್ವ ಮೈತ್ರಿ ಅನ್ನೋದು. ಇಷ್ಟೆಲ್ಲ ದೊಡ್ಡ ಒಂದು ಆಲೋಚನೆಯನ್ನು ಅವರು ಇಡೀ ವಿಶ್ವ ಗರ್ಭದ ಒಂದು ಪರಮಾಣು ಅವ್ಯಕ್ತವಾಗಿದ್ದ ನಾನು ಆಕಾರ ತಳೆದು ಪ್ರಕಟಗೊಳ್ಳಲು ಒಂದು ಹಿಡಿ ಮಣ್ಣು ಬೇಕು,
ಅಂತ ಹೇಳಿ ಅವರು ಈ ಪ್ರಕಟಗೊಳ್ಳಲು ವ್ಯಕ್ತವಾದ ಒಂದು ಮಾಧ್ಯಮ ಬೇಕು. ಆದ್ದರಿಂದನೇ ಈ ದೇಹ ಅನ್ನೋದು ಒಂದು ಅತಿ ಮುಖ್ಯವಾದ ಮಾಧ್ಯಮ ಅಂತ ಹೇಳಿ, ನಾನು ದೇಹ ತಾಳಿ ಜೀವ ಪಡೆದ ಮೇಲೆ ಅಲ್ಲಿ ಭಾವ ಮೂಡುವುದು ಸೃಷ್ಟಿಯ ಮತ್ತೊಂದು ಸೋಜಿಗ ಅಂತ. ಹಾಗಾಗಿ ಈ ವಿಶ್ವದೊಳ ನುಡಿಯಾಗಿ ಕನ್ನಡಿಸಿತುಹನಿಲ್ಲಿ ಅಂಬಿಕಾತನೆಯ ನಿವನು ಅಂತ ಅವರು ಅದನ್ನು ಕೊನೆಗೊಳ್ತಾರೆ. ಆ ಕವನ ಕೊನೆಗೊಳ್ಳುತ್ತೆ. ಇದು ಯಾಕೆ ಕನ್ನಡದಲ್ಲಿ ಒಂದು ಅದ್ವಿತೀಯವಾದ ಒಂದು ಮಹತ್ವದ ಕವನ ಅಂತ ಇವತ್ತಿಗೂ ಅನ್ನಿಸ್ಕೊಳ್ತಾ ಇದೆ, ಇವತ್ತಿಗೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಕಾವ್ಯದಲ್ಲಿ ಧ್ವನಿ ಮತ್ತು ಚಿಕ್ಕದರಲ್ಲಿ ದೊಡ್ಡದನ್ನು ಹೇಳುವ ಶಕ್ತಿ ಇದೆಯಲ್ಲ, ಅದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಈ ಕವನ. ಹೌದು ಮೇಡಮ್, ಬಹಳ ಅದ್ಭುತವಾಗಿ ಎಳೆಯಾಗಿ ಒಂದೊಂದು ಲೈನನ್ನು ಬಿಡಿಸಿ ನಮಗೆ ತಿಳಿಸ್ಕೊಟ್ರಿ. ಇಲ್ಲ ರೀ, ಅದ್ರ ಬಗ್ಗೆ, ಈ ಕವನದ ಬಗ್ಗೆ ಎಷ್ಟು ವಿಮರ್ಶೆಗಳು ವಿಶ್ಲೇಷಣೆಗಳು ಬಂದಿದ್ದಾವೆ. ಇದೊಂದು ಸಣ್ಣ ಕಿಂಡಿ ತೆಗೆದಂಗೆ ಅಷ್ಟೇ, ಇನ್ನೇನಿಲ್ಲ. ಈ ಹಾಡು ಕೇಳಿದವರು ನಾಳೆ ಇದರಲ್ಲಿ ಇಂಟ್ರೆಸ್ಟ್ ತಗೊಂಡು ಇನ್ನೊಂದಷ್ಟು ಓದ್ಕೊಳ್ಳಿ ಅಂತ ಹೇಳಿದಷ್ಟೇ. ನಮಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ದೂರದರ್ಶನ ವಾಹಿನಿಯ ವತಿಯಿಂದ ತಮಗೆ ವಂದನೆಗಳು. ಈ ಸಂಚಿಕೆಯ ಕಡೆಯ ಹಂತಕ್ಕೆ ನಾವು ತಲುಪಲಿದ್ದೇವೆ. ಹಾಗಾಗಿ ಒಂದು ಮಂಗಳಗೀತೆ ಹಾಡಲೇಬೇಕಲ್ವಾ? ಮುಂದಿನ ಗೀತೆ ವಿಶ್ವ ಮಾತೆಯ ಗರ್ಭ ಕಮಲ ಜಾತ. ಪ್ರಕೃತಿ ಮಾತೆಯನ್ನು ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ವಿವರಿಸುವಂಥ ಗೀತೆ ಇದು. ಈ ಗೀತೆಗೆ ಸ್ವರ ಸಂಯೋಜನೆಯನ್ನು ಮಾಡಿರುವಂಥವರು ಜಿ.ವಿ. ಅತ್ರಿ ಅವರು ಬಹಳ ಅಮೋಘವಾಗಿ ಮಾಡಿದ್ದಾರೆ. ನನಗಂತೂ ಇದು ತುಂಬ ಫೇವರೇಟ್ ಹಾಡು. ಹೌದಾ? ಇದನ್ನು ಇವತ್ತು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬರ್ತಿದ್ದಾರೆ ಹರೀಶ್ ನರಸಿಂಹ ಅವರು. ಕೇಳಿ, ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಾಯತನೋ ಹರಿಃ ಮಂಗಳಾಯತನೋ ಹರಿಃ ಮಂಗಳಾಯತನೋ ಹರಿಃ ಮಂಗಳಾಯತನೋ ಹರಿಃ ಮಂಗಳಾಯತನೋ ಹರಿಃ. ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕ
ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳವುಂಡು ಕನ್ನಡದ ತಾಯಿ ತಾವರೆಯ ಪರಿಮಳವುಂಡು ಬೀರುತಿಹ ಗಾಳಿ ನಾನು ಬೀರುತಿಹ ಗಾಳಿ ನಾನು ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐದೆಯರೆ ಪಂಚ ಪ್ರಾಣಂಗಳಾಗಿ ಈ ಐದೆಯರೆ ಪಂಚ ಪ್ರಾಣಂಗಳಾಗಿ ಈ ಜೀವದೇಹ ನಿಹನು ಈ ಜೀವದೇಹ ನಿಹನು ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಹೃದಯ ರವಿಂದದಲ್ಲಿರುವ ನಾರಾಯಣನೇ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಹೃದಯ ರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು ಅಂಬಿಕಾ ತನಯನಿವನು ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಪರಾಗ ಪರಮಾಣು ಕೀರ್ತಿ ನಾನು ಪರಾಗ ಪರಮಾಣು ಕೀರ್ತಿ ಮನುಷ್ಯನ ಜೀವನ ಇಂದ್ರಿಯ ಸುಖಗಳಿಂದ ಮುಕ್ತವಾಗಿ ಅನಂತದೊಂದಿಗೆ ಒಂದಾಗಲು ನಮಗೆ ವೈರಾಗ್ಯ ಬೇಕಾಗಿಲ್ಲ, ಧ್ಯಾನ ಬೇಕಾಗಿಲ್ಲ. ಆದರೆ ಬೇಂದ್ರೆ ಅವರು ಏನು ಬೇಕು ಅಂತ ಅವ್ರ ಕವನಗಳಲ್ಲಿ ಸಾರ್ತಾರೆ ಗೊತ್ತಾ? ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅನ್ನುವಂಥ ಒಂದು ತತ್ವದಿಂದ ನಮ್ಮ ಈ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇವೆ.
ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಮುಂಚೆ ನಮ್ಮ ಕಲಾವಿದರಿಗೆ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ಹಾಡಿದ ಗಾಯಕರಾದ ವರ್ಷಾ ಬಿ ಸುರೇಶ್ ಹಾಗೂ ಜಿ.ವಿ. ಅತ್ರಿಯವರ ಶಿಷ್ಯರಾದ ಹರೀಶ್ ನರಸಿಂಹ ಅವರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ